ಎಲ್ಲರಿಗೂ ನಮಸ್ಕಾರ. ಆರ್ಎಸ್ಕೆ ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬಾಜು ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಳ್ಳಿ ಸ್ಟೈಲ್ ಪಾಲಕ್ ರೈಸ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಭಾಳ ಸುಲಭ ಐತಿ ಮತ್ತು ಭಾಳ ಈಸಿಯಾಗಿ ಇದನ್ನು ಮಾಡ್ಕೋಬೋದು ನೋಡಿರಿ. ಈ ಪಾಲಕ್ ರೈಸ್ನ ನಾವು ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಕೋಬೋದು, ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬೋದು, ರಾತ್ರಿ ಊಟಕ್ಕೆ ಬೇಕಾದರೂ ಮಾಡ್ಕೋಬೋದು ನೋಡಿರಿ. ಅಷ್ಟು ಸೂಪರ್ ಟೇಸ್ಟ್, ಸಿಂಪಲ್ಲಾಗಿ ಸೂಪರ್ ಟೇಸ್ಟ್ ಇರುವಂತಹ ಒಂದು ಪಾಲಕ್ ರೈಸ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಯಾಕೆ ತಡ ಮಾಡೋಣ, ಬರ್ರಿ ಪಾಲಕ್ನ ಕಿತ್ಕೊಂಬರಕ್ಕೆ ಹೋಗೋಣ. ಪಾಲಕ್ ನಮ್ಮ ಹೊಲದಾಗ ಐತಿ, ಬರ್ರಿ ತೊಗೊಂಡು ಬರೋಣ. ಇದು ನಮ್ಮ ಕಾಯಿಪಲ್ಲೆ ಹೊಲ ನೋಡ್ರಿ. ಇಲ್ಲಿ ಎಲ್ಲ ರೀತಿ ಕಾಯಿಪಲ್ಲೆನ ನೀವು ನೋಡ್ಬೋದು. ಬರ್ರಿ ಈಗ ಪಾಲಕ್ ಸೊಪ್ಪು ಹರ್ಕೊಳ್ಳೋಣ. ಇಲ್ಲಿ ನೀವು ಬಾಳೆ ಗಿಡನೂ ನೋಡ್ಬೋದು, ಟಮಾಟಿ, ಬದ್ನಿಕಾಯಿ, ಮೆಣಸಿನ್ಕಾಯಿ, ಎಲ್ಲ ರೀತಿಯ ಕಾಯಿಪಲ್ಲೆನೂ ಇಲ್ಲಿ ಹಚ್ಚಾರ ನೋಡ್ರಿ ನಮ್ಮ ಅತ್ತಿಯರು. ಪಾಲಕ್ ಸೊಪ್ಪೆಲ್ಲ ಇದು ನೋಡಾಕ್ತೀನಿ ಗಪ್ಪಿ. ಇದು ನಮ್ಮ ಕಾಯಿಪಲ್ಲೆ ಹೊಲ ನೋಡ್ರಿ. ಈಗ ನಾನು ಪಾಲಕ್ ಸೊಪ್ಪನ್ನ ಸೋಸ್ಕೊಳಾಕ್ತೀನಿ. ಪಾಲಕ್ ರೈಸ್ಗೆ ಒಂದು ಸೂಡು ಆಗುವಷ್ಟು ಪಾಲಕ್ ಸೊಪ್ಪನ್ನ ತಗೊಂಡಿನಿ. ಅದನ್ನು ಚಂದಂಗೆ ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊಳಾಕ್ತೀನಿ ನೋಡ್ರಿ. ಅದನ್ನು ಎರ್ಚ್ಕೊಂಡು ಮಿಕ್ಸರ್ ಜಾರ್ದಾಗ ಹಾಕಾಕ್ತೀನಿ ನೋಡ್ರಿ. ಈಗ ಒಂದು 6 ರಿಂದ 7 ಹಸಿಮೆಣಸಿನ್ಕಾಯಿ ಹಾಕೊಳಾಕ್ತೀನಿ. ಹಂಗೆ ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಈಗ ಇದನ್ನು ನುಣ್ಣಗೆ ರುಬ್ಕೋತಾನೆ ನೋಡ್ರಿ. ಈಗ ನೋಡ್ರಿ ನಾನಿಲ್ಲಿ ಒಂದು 2 ಉಳ್ಳಿಗಡ್ಡಿನ ಹೆಚ್ಕೊಂಡಿನಿ. ಮತ್ತು ಹಂಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡಿನಿ. ಒಂದು 2 ಟೊಮೆಟೊನ ಹೆಚ್ಕೊಂಡಿನಿ. ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಕರಿಬೇವು, ಇಷ್ಟನ್ನು ನಾನು ಕಟ್ ಮಾಡಿ ರೆಡಿ ಮಾಡ್ಕೊಂಡೇನಿ ನೋಡ್ರಿ. ಪಾಲಕ್, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇವು 4 ರುಬ್ಕೊಂಡು ರೆಡಿ ಮಾಡೀನಿ ನೋಡಿ. ಗ್ಯಾಸಿನ ಮೇಲೆ ಮಾಡೋದಕ್ಕಿಂತ ಒಲೆ ಮೇಲೆ ಮಾಡೋದು ಭಾಳ ಸೂಪರ್ ಟೇಸ್ಟ್ ಇರ್ತದ್ರಿ. ಒಲೆ ಮೇಲೆ ಮಾಡಿದ್ರನ ಅಡಿಗೆ ಭಾಳ ರುಚಿ ಆಗತ್ರಿ. ಈಗ ನೋಡ್ರಿ ನಾ ಒಂದು ಗೋಬಾನ ಒಲೆ ಮೇಲೆ ಇಡಾಕ್ತೀನಿ. ಈಗ ನೋಡ್ರಿ ಒಂದು 2 ಕುಂಚೆ ಬಷ್ಟು ಎಣ್ಣೆ ಹಾಕೊಳಾಕ್ತೀನಿ ಗೋವನಾಗ. ಈಗ ಎಣ್ಣೆ ಕಾಯನ
ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕ್ತೀನಿ. ಇದಾಗೋಣ ಸ್ವಲ್ಪ ಮಸಾಲೆನ ಹಾಕ್ತೀನಿ ನೋಡ್ರಿ. ಒಂದು 4 ಪಲಾವ್ ಎಲೆ, ಒಂದೆರಡು ಏಲಕ್ಕಿ, ಲವಂಗ, ಕರಿಮೆಣಸಿನಕಾಳು, ಚಕ್ಕೆ ಇವನ್ನೆಲ್ಲ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಫ್ರೈ ಆದಮೇಲೆ ಉಳ್ಳಾಗಡ್ಡಿನ ಹಾಕ್ತೀನಿ. ಒಂದು ಸ್ವಲ್ಪ ಕರಿಬೇವು, ಈಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ನೋಡ್ರಿ. ಒಂದು ಸ್ವಲ್ಪ ಮಿಕ್ಸರ್ದಾಗೂ ಹಾಕೇನ್ರಿ. ಒಂದು ಸ್ವಲ್ಪ ಹಂಗಾರೆ ಜಜ್ಜಿನೂ ಪೇಸ್ಟ್ ಮಾಡಿ ಹಾಕಾಕ್ತೇನೆ ನೋಡ್ರಿ. ಈಗ ನೋಡ್ರಿ ಈರುಳ್ಳಿ ಕಲರ್ ಬದಲಾತು. ಈಗ ಟಮಾಟೆ ಹಾಕಾಕ್ತೀನಿ. ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳತ್ತೀನಿ. ಈ ರೀತಿ ಚೆನ್ನಾಗೆಲ್ಲ ತಿರುಗಾಡ್ಕೊಬೇಕು ನೋಡ್ರಿ, ಅಂದರೆ ಎಲ್ಲ ಕಡೆಯೂ ಫ್ರೈ ಆಗುತ್ತೆ. ಈಗ ನೋಡ್ರಿ ಆಗಾಳೆ ರುಬ್ಕೊಂಡಂಥ ಮಸಾಲೆನ ಹಾಕಾಕ್ತೀನಿ. ಈಗ ಇದನ್ನೆಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪಾಲಕು, ಹಸಿಮೆಣಸಿನ್ಕಾಯಿ ಎಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡ್ರಿ. ಇದು ಒಂದು 5-10 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ ನೋಡ್ರಿ ಒಂದು 2 ಚಮಚೆ ಗರಂ ಮಸಾಲ, ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, 1 ಚಮಚೆ ಮಸಾಲೆ ಖಾರ, ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕಿರೋದ್ರಿಂದ ಖಾರನ 1 ಚಮಚ ಮಾತ್ರ ಹಾಕಾಕ್ತೀನಿ ನೋಡ್ರಿ. ಇದು ಮಸಾಲೆ ಖಾರನ ಹಾಕಾಕ್ತೀನಿ. ಈಗ ನಾನು ಈ ಲೋಟನೇ 2 ಲೋಟ ಅಕ್ಕಿ ತಗೊಳಕ್ತೀನಿ. ಈಗ ಇವನ್ನ ಒಂದು 2 ಸಲ ತೊಳ್ಕೊಂಡು ತಗೋತಾನು. ಈಗ ನೋಡ್ರಿ ತೊಳೆದು ಅಕ್ಕಿ ಹಾಕೊಳಕ್ತೀನಿ. ಎರಡು ಗ್ಲಾಸ್ ಅಕ್ಕಿಗೆ 5 ಗ್ಲಾಸ್ ನೀರು ತೊಗೊಂಡೀನಿ. ಸೋನಾ ಮಸೂರಿ ಅಕ್ಕಿ ನಾರ್ಮಲ್ ಅಕ್ಕಿ ಅದಾವ್ರಿ ಅವು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳಕ್ತೀನಿ. ನೋಡ್ರಿ ಇಲ್ಲಿ ನಮ್ಮ ಪಾಲಕ್ ರೈಸ್ ಕುದಿಯಾಗ್ತೈತಿ. ಈಗ ನೋಡ್ರಿ ಪಾಲಕ್ ರೈಸ್ ರೆಡಿ ಆಗಕ್ಕೆ ಬಂದೈತಿ. ಉರಿನ ಕಡಿಮೆ ಮಾಡಿ ಕಿಚ್ಚನ್ಯಾಗ ಒಮ್ಗೊಳ್ಸ್ಕೊಳಕ್ತೀನಿ. ಕಿಚ್ಚನ್ಯಾಗ ಒಮ್ಗೊಳ್ಳೋದ್ರಿಂದ ಭಾರಿ ಟೇಸ್ಟ್ ಆಕತ್ರಿ. ಒಂದು 5 ನಿಮಿಷ ಕಿಚ್ಚನ್ಯಾಗ ಒಮ್ಗೊಳ್ಸ್ಕೊತನು. ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಕಿಚ್ಚಿನ ಮೇಲೆ ಬಿಡ್ತೀನಿ ನೋಡ್ರಿ. ಈಗ ನೋಡ್ರಿ ಪಾಲಕ್ ರೈಸ್ ರೆಡಿ ಆಯ್ತು. ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟೀನಿ. ಈಗ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಉದುರಿಸ್ತೀನಿ ನೋಡ್ರಿ.
ನೋಡ್ರಿ ಪಕ್ಕಾ ಹಳ್ಳಿ ಸ್ಟೈಲು ಪಾಲಕ್ ರೈಸ್ನ ಮಾಡೋದು ತಿಳಿಸ್ಕೊಟ್ಟೇನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಾಕ್ತೈತಿ ನೋಡ್ರಿ. ಎಲ್ಲನೂ ಮಿಕ್ಸ್ ಮಾಡ್ಕೊಳತ್ತೇನೆ ನೋಡ್ರಿ. ಕೆಳಗಿಂದ ಮೇಲೆ ಮೇಲಿಂದ ತೆಳಗ ಮಾಡ್ಕೋಬೇಕು ನೋಡ್ರಿ. ಯಾವುದೇ ಮಸಾಲೆ ಅನ್ನನ ಮಾಡಿದ್ರು ಈ ರೀತಿ ಮಾಡ್ಕೋಬೇಕಾಗತ್ತೆ ನೋಡ್ರಿ ಒಮ್ಮೆ. ಯಾಕಂದ್ರೆ ಎಲ್ಲ ಮಸಾಲೆನೂ ಮೇಲೆ ಬಂದು ಕುಂತಿರ್ತೈತ್ರಿ. ಎಲ್ಲ ಕಡೆನೂ ಈ ರೀತಿ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಈಗ ಇದನ್ನು ಒಂದು ಪ್ಲೇಟ್ನಾಗ ಹಾಕೋತ ನೋಡ್ರಿ. ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಪಾಲಕ್ ರೈಸ್ ರೆಡಿ ಆಯಿತು. ಎಷ್ಟು ಸಿಂಪಲ್ ಸಾಮಗ್ರಿನ ಹಾಕಿ ಮಾಡೀನಿ ನೋಡ್ರಿ ನಾನು. ಈಗ ನೋಡ್ರಿ ಇಲ್ಲಿ ನಮ್ಮ ಸಾತ್ವಿಕ್ ಟೇಸ್ಟ್ ಮಾಡಿ ಹೇಳಾಕ್ತಾನ. ಈಗ ನೋಡ್ರಿ ಅಣ್ಣ ತಮ್ಮ ಇಬ್ರು ಊಟ ಮಾಡಾಕ್ತಾರ. ಸಾರ್ಥಕ್ ಹೆಂಗಾಗೈತಿ? ಸೂಪರ್ ಆಗೈತಿ. ತಿನ್ರಿ. ನನ್ನ ಮಕ್ಕಳು ಇಬ್ಬರು ಟೇಸ್ಟ್ ಮಾಡಿ ಹೇಳ್ಯಾರ ನೋಡ್ರಿ ಸೂಪರ್ ಆಗೈತಿ ಅಂತ ಹೇಳಿ. ನೀವು ಇದೇ ರೀತಿ ಪಾಲಕ್ ರೈಸ್ನ ಟ್ರೈ ಮಾಡಿರಿ. ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಗಾಳಿ ಭಾಳ ಐತ್ರಿ. ಈಗ ಥಂಡಿ ಭಾಳ ಇರೋ ಸಂಬಂಧ ಅವ್ರಿಗೆ ಶಟ್ರ ಇಡೀ ದಿನ ಹಾಕಿರ್ತೀವಿ ನೋಡ್ರಿ. ನೋಡಿದ್ರಲ್ರಿ ಪಾಲಕ್ ರೈಸ್ ಮಾಡೋದು ಹೆಂಗಂತ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಟ್ಟೇನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬಾಜು ಇರೋ ಗಂಟೆ ಬಟನ್ ಹೊಡೀರಿ. ಮತ್ತಷ್ಟು ವಿಡಿಯೋ ಜೊತೆ ಸಿಗ್ರಿ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.